ಮಾಲತಿ, ಮಾಲತಿ. ಸ್ವಾಮಿ, ನನಗೆ ಮಹಾರಾಜ ರಾಜಶೇಖರನ ಕರೆ ಬಂದಿದೆ, ಹೋಗಿ ಬರುತ್ತೇನೆ. ಏಕೆ ಪ್ರಭು? ಅವರಿಬ್ಬರ ಮಕ್ಕಳನ್ನು ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕರೆದೊಯ್ಯುವಂತೆ ಪ್ರಾರ್ಥಿಸಿ ಸೇವಕರನ್ನು ಕಳಿಸಿರುವರು. 100 ಮಕ್ಕಳಿಗೆ ವಿದ್ಯಾದಾನ ಮಾಡುವ ಯೋಗವಿದ್ದರು ಈ ನನ್ನ ಕಂದನಿಗೆ ವಿದ್ಯೆಯನ್ನು ಹೇಳಿಕೊಡುವ ಭಾಗ್ಯವೂ ನಮಗೆ ದೊರಕಲಿಲ್ಲ. ನಾನು ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿರುವೆನೋ ಕಾಣೆ. ಈ ಜನ್ಮದಲ್ಲಿ ಈ ನನ್ನ ಕಂದಮ್ಮನಿಗೆ ಮಾತನಾಡಲು ಬಾಯಿ ಬಾರದೆ, ಕೇಳಲು ಕಿವಿರದೆ, ನೋಡಲು ಕಣ್ಣುಗಳಿಲ್ಲದಂತಾಗಿರುವುದಲ್ಲ. ಯಾವ ಜನ್ಮದಲ್ಲಿ ನನ್ನ ಪಾಪವು ಕಳೆಯುವುದು? ದುಃಖಿಸಬೇಡ ಮಾಲತಿ, ದುಃಖಿಸಬೇಡ. ಈ ನಮ್ಮ ಕಣ್ಣು ಕಾಣದ ಮಗನಿಗೆ ಆ ಭಗವಂತನೇ ದಾರಿ ತೋರುತ್ತಾನೆ, ಆ ದೇವರೇ ದಾರಿ ತೋರಿಸ್ತಾನೆ. ದುಃಖಿಸಬೇಡ ಮಾಲತಿ.
ನಮಸ್ಕರಿಸಿ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಗುರುದೇವ, ಮಹಾರಾಜ, ಈ ನನ್ನ ಇಬ್ಬರ ಪುತ್ರರನ್ನು ತಮ್ಮ ಆಶ್ರಮಕ್ಕೆ ಕಳುಹಿಸುತ್ತಿದ್ದೇನೆ. ಇವರಿಗೆ ಇನ್ನು ಮುಂದೆ ತಂದೆ, ತಾಯಿ, ಗುರು, ದೈವ ಎಲ್ಲವೂ ನೀವೇ. ಕೃಪೆ ತೋರಿ ಈ ನನ್ನ ಕುಮಾರರಿಗೆ ವಿದ್ಯಾದಾನ ಮಾಡಬೇಕೆಂದು ಕೋರುತ್ತೇನೆ ಗುರುದೇವ. ಅದು ನನ್ನ ಭಾಗ್ಯ ಮಹಾರಾಜ. ಇನ್ನು ಮುಂದೆ ಇವರ ವಿದ್ಯಾಭ್ಯಾಸದ ಹೊಣೆ ನನ್ನದಾಗಿದೆ. ಕುಮಾರರೇ, ಅಪ್ಪಾಜಿ, ಗುರುಗಳಿಗೆ ನಮಸ್ಕರಿಸಿರಿ. ಆಗಬಹುದು ಅಪ್ಪಾಜಿ. ಗುರುಗಳಿಗೆ ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಬನ್ನಿ ಮಕ್ಕಳೇ, ಹೋಗೋಣ. ಮಕ್ಕಳೇ, ಗುರುಗಳೇ, ಎಲ್ಲರೂ ಮೊದಲನೇದಾಗಿ ವಿನಾಯಕನ ಸ್ತುತಿಯನ್ನು ಮಾಡುವರಾಗಿ. ಆಗಬಹುದು ಗುರುಗಳೇ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸಂತೋಷ. ಮಕ್ಕಳೇ, ಗುರುಗಳೇ, ಎಲ್ಲರೂ ಮರಳಿನಲ್ಲಿ ಓಂ ಎಂದು ಬರೆಯುವರಾಗಿ. ಆಗಬಹುದು ಗುರುಗಳೇ. ಓಂ ಸಂತೋಷ. ಆಹಾ, ಮಣಿಕಂಠ, ಎಲ್ಲಿ ನೀನು ಬಿಲ್ಲಿನ ಗುರಿಯನ್ನು ಹಿಡಿಯಪ್ಪ. ಮಣಿಕಂಠ, ಕೈ ಚಳಕಕ್ಕೆ ಸರಿಸಾಟಿಯೇ ಇಲ್ಲ. ಎಲ್ಲ ನಿಮ್ಮ ಕೃಪೆ ಗುರುಗಳೇ. ಎಲ್ಲ ಕುಳಿತುಕೊಳ್ಳಿ. ಈಗ ನಿಮ್ಮ ಬುದ್ಧಿ ಪರೀಕ್ಷೆಗಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ನಿಧಾನವಾಗಿ ಉತ್ತರಿಸಿ. ಗುರುಗಳೇ, ಸುಖ ಕೊಡು ಯಾವುದು, ದುಃಖ ಕೊಡುವುದು ಯಾವುದು? ನನ್ನದು ಎಂಬುದು ದುಃಖಕರ, ನನ್ನದಲ್ಲ ಎಂಬುದು ಸುಖಕರ. ಆಹಾ ಆಹಾ, ಪರಮ ಸತ್ಯ. ನಿಜವಾದ ದಾನಿ ಯಾರು? ಸರಿಸಾಟಿ ಇಲ್ಲದ ದಾನಿ ಎಂದರೆ ಮಹಾಕೃಪಣ. ಕೃಪಣನೆ, ಅದು ಹೇಗೆ? ದಾನಿ ಕೈಯಿಂದ ಮುಟ್ಟಿ ಸ್ವಲ್ಪ ದಾನವನ್ನು ಕೊಡುತ್ತಾನೆ. ಅದೇ ಕೃಪಣ ಕೈಯಿಂದ ಮುಟ್ಟದೆ, ತನಗೆ ಅರಿವಿಲ್ಲದೆ ಕೂಡಿಟ್ಟಿದ್ದನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡುತ್ತಾನೆ. ಮುಂದೆ ಸರಿಸಾಟಿ ಇಲ್ಲದ ದಾನಿ ಎಂದರೆ ಮಹಾಕೃಪಣ. ಕೃಪಣನೆ, ಅದು ಹೇಗೆ? ದಾನಿ ಕೈಯಿಂದ ಮುಟ್ಟಿ ಸ್ವಲ್ಪ ದಾನವನ್ನು ಕೊಡುತ್ತಾನೆ. ಕೈಯಿಂದ ಮುಟ್ಟದೆ, ತನಗೆ ಅರಿವಿಲ್ಲದೆ ಕೂಡಿಟ್ಟಿದ್ದನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡುತ್ತಾನೆ. ಭಲೆ ಮಣಿಕಂಠ, ಭಲೆ. ಈ ಪ್ರಶ್ನೆಗೆ ಸರಿಯಾಗಿ ಯೋಚಿಸಿ ಉತ್ತರ ಹೇಳಿ. ದೇವರು ಯಾರು? ನೀನೇ ಹೇಳು ಮಣಿಕಂಠ. ಯಾರು ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆ ಇಲ್ಲವೋ, ಯಾರು ಜಗತ್ತನ್ನೇ ಕೊನೆಗಾಣಿಸಿದರೂ ಅವನಿಗೆ ಕೊನೆ ಇಲ್ಲವೋ, ಯಾರು ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆ ಇಲ್ಲವೋ, ಯಾರು ಜಗತ್ತನ್ನೇ ಕೊನೆಗಾಣಿಸಿದರೂ ಅವನಿಗೆ ಕೊನೆ ಇಲ್ಲವೋ, ಯಾರು ಜಗತ್ತಿಗೆ ಆದಿ ಆದರೂ ಅವನಿಗೆ ಆದಿ ಇಲ್ಲವೋ, ಯಾರು ಜಗತ್ತಿಗೆ ಒಡೆಯನಾದರೂ ಅವನಿಗೆ ಒಡೆಯನಿಲ್ಲವೋ, ಅವನೇ ದೇವರು. ಆಹಾ ಆಹಾ, ನಿಜವಾದ ಸತ್ಯ. ಅವನು ತಾವರೆಯ ಮೇಲೆ ಕುಳಿತರೆ ಬ್ರಹ್ಮ, ಶಿರದಲ್ಲಿ ಚಂದ್ರನನ್ನು ಧರಿಸಿದರೆ ಚಂದ್ರಶೇಖರ, ಕೈಯಲ್ಲಿ ಶಂಕು ಚಕ್ರಗಳನ್ನು ಹಿಡಿದರೆ ಮಹಾವಿಷ್ಣು. ಆಹಾ ಮಣಿಕಂಠ, ನಾನಲ್ಲಪ್ಪ ನಿನ್ನ ಗುರು, ನೀನೇ ನಿಜವಾದ, ಜಗತ್ತಿಗೆ ನೀನೇ ನಿಜವಾದ. ಎಲ್ಲ ನಿಮ್ಮ ಕೃಪೆ ಗುರುಗಳೇ. ಪಂಗಲ ರಾಜಕುಮಾರ ನಿನ್ನ ಪ್ರೀತಿಯು ಬಾಲು
ಆನಂದ ಪಂದ ರಾಜಕುಮಾರ ನಿನ್ನ ಪ್ರೀತಿಯು ಬಾಲು ಅಪಾರ ಪಂದಳ ರಾಜಕುಮಾರ. ಮಕ್ಕಳೇ ಗುರುಗಳೇ ಎರಡಲ್ಲೂ ಹೋಗೋಣ. ಆಗಬಹುದು ಗುರುಗಳೇ. ಹಾಕುವಾಗ ನಿಮ್ಮ ಹೊಗಳಿಕೆ ನಾರದರೆ ಸುರಪತಿ ಶಚಿಪತಿ ಎನಿಸಿಕೊಂಡರು ಭಯ ತಪ್ಪಲಿಲ್ಲ. ದೇವಸಭೆಯಲ್ಲಿ ಅಷ್ಟದಿಕ್ಪಾಲಕರೊಡನೆ ಮೆರೆಯುತ್ತಿದ್ದರು, ಹೆದರಿಕೆ ತಪ್ಪಲಿಲ್ಲ. ವಜ್ರಾಯುಧವನ್ನು ಹಿಡಿದಿದ್ದರೇನು, ವೈರಿಯನ್ನು ಸಂಹರಿಸಲು ಶಕ್ತಿ ಇಲ್ಲ. ಆಹಾ, ಈ ಭಯ ಶಾಶ್ವತವಲ್ಲ ಇಂದ್ರ. ಎಷ್ಟೋ ದಾನವರು ಬಂದರು ಹೋದರು, ಶಾಶ್ವತವಾಗಿ ಯಾರು ಉಳಿದಿದ್ದಾರೆ? ಹಾಗಾದರೆ ಈ ಮಹಿಷಿಯ ಮರಣ ಯಾವಾಗ? ಅದು ಶೀಘ್ರದಲ್ಲೇ. ಹರಿಹರ ಪುತ್ರನ ಗುರುಕುಲ ವಿದ್ಯಾಭ್ಯಾಸ ಆಗಲೇ ಮುಗಿಯಿತು. ಶುಭ ಸಮಾಚಾರ ಹತ್ತಿರ ಬಂದಾಯಿತು. ಧೈರ್ಯವಾಗಿರಿ. ನಾರಾಯಣ ನಾರಾಯಣ. ಗಳಿಗೆ ನಮೋ ನಮಃ. ಆಯುಷ್ಮಾನ್ ಭವ. ವಂದನ ಸ್ವೀಕರಿಸೋ ಗುರುರಾಯ, ವಂದನ ಸ್ವೀಕರಿಸೋ ಗುರುದೇವ. ವಂದನ ಸ್ವೀಕರಿಸೋ ಗುರುರಾಯ, ವಂದನ ಸ್ವೀಕರಿಸೋ. ಇಂದು ದರ ಗುರು ನಿನ್ನ ಸಂದರುಶನ ಭಾಗ್ಯ ಗುರುದೇವ. ಇಂದು ದರ ಗುರು ನಿನ್ನ ಸಂದರುಶನ ಭಾಗ್ಯ, ಇಂದಿಗೆ ಲಭಿಸಿತು ಗುರುರಾಯ ಗುರುರಾಯ. ವಂದನ ಸ್ವೀಕರಿಸೋ ಗುರುರಾಯ, ವಂದನ ಸ್ವೀಕರಿಸೋ. ನಿಮ್ಮಯ ವಿದ್ಯಕ್ಕೆ ನಾಸರಿ ಸಾಟಿಯೇ ಗುರುದೇವ. ನಿಮ್ಮಯ ವಿದ್ಯಕ್ಕೆ ನಾಸರಿ ಸಾಟಿಯೇ, ಕಲಿಸಿದ ವಿದ್ಯಕ್ಕೆ ಅಭಿನಂದಿಸುವೆ. ಕಲಿಸಿದ ವಿದ್ಯಕ್ಕೆ ಅಭಿನಂದಿಸುವೆ. ವಂದನ ಸ್ವೀಕರಿಸೋ ಗುರುರಾಯ, ವಂದನ ಸ್ವೀಕರಿಸೋ. ಗುರುಗಳಿಗೆ ನಮೋ ನಮಃ. ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ. ಗುರುಗಳೇ, ಮಣಿಕಂಠ ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟುವುದು, ಆಕಾಶದ ಉದ್ದ ಅಗಲ ಅಳೆಯುವುದು ಎರಡೂ ಒಂದೇ. ಆದರೂ ಕರ್ತವ್ಯ ದೃಷ್ಟಿಯಿಂದ ಗುರುಕಾಣಿಕೆಯನ್ನು ತಂದಿದ್ದೇನೆ. ತಾವು ಕೃಪೆ ಮಾಡಿ ಸ್ವೀಕರಿಸಬೇಕು. ಬೇಡ ಮಣಿಕಂಠ, ಬೇಡ. ಇದನ್ನು ಯಾರಿಗಾದರೂ ಕೊಟ್ಟು ಬಿಡಪ್ಪ. ಏಕೆ ಗುರುಗಳೇ? ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಏನಾದರೂ ಬೇಸರವಾಗಿದೆ ಅಥವಾ ನನ್ನಿಂದ ಏನಾದರೂ ಅಪಚಾರವಾಗಿದೆಯೇ? ಅಯ್ಯಯ್ಯೋ, ಹಾಗೇನೂ ಇಲ್ಲ. ಸಕಲ ಗುಣ ಸಂಪನ್ನವಾದ ನಿನ್ನಿಂದ ಈ ಅಮೂಲ್ಯವಾದ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರ್ಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ಮಣಿಕಂಠ, ನನಗಿರುವುದು ಒಬ್ಬನೇ ಮಗ. ಆತನ ಹೆಸರು
ಸರ್ವೋತ್ತಮನೆಂದು. ಆತನಿಗೆ ಕಣ್ಣುಗಳೂ ಕಾಣದು, ಮಾತೂ ಬಾರದು, ಸದಾ ಜಡವಿಸ್ತವನಂತೆ ಬಿದ್ದಿರುತ್ತಾನೆ. ಅವನ ಸ್ಥಿತಿಯನ್ನು ನೋಡಿದಾಗಲೆಲ್ಲ ನನಗೆ ದೇವರು ಕೊಟ್ಟಿರುವ ದಂಡೆಯನ್ನು ನೆನೆದು ಕಣ್ಣೀರಿಡುತ್ತಾ ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರೂ ಆ ನನ್ನ ದಂಡನೆ ಕರಗುತ್ತಿಲ್ಲ ಮಣಿಕಂಠ, ಕರಗುತ್ತಿಲ್ಲ. ಅದಲ್ಲದೆ ನೀನು ಕೊಡುವ ಈ ಅಮೂಲ್ಯವಾದ ಕಾಣಿಕೆಯನ್ನು ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡಿ ನಾನು ಹೇಗೆ ತಾರಿಸಿಕೊಳ್ಳಿ ಮಣಿಕಂಠ? ದುಃಖಿಸಬೇಡಿ ಗುರುಗಳೇ, ಧೈರ್ಯವಾಗಿರಿ. ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಗಲಿ ಮಣಿಕಂಠ. ಸರ್ವೋತ್ತಮ, ಸರ್ವೋತ್ತಮ, ಏಕೆ ಮಂಕಾಗಿ ಕುಳಿತಿರುವೆ? ಏಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡೋ ಬಂದಿದ್ದೇನೆ. ಏಳು ಮೇಲೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಹೇಳು ಓಂ ಎಂದು. ಓಂ 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 ಓಂ. ಹೇಳು ಓಂ ನಮಃ ಶಿವಾಯ. ಓಂ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು. ಸ್ವಾಮಿ ಬಂದೆಯಾ?
ಏನಪ್ಪ ಇದು? ನಾವು ನೋಡುತ್ತಿರುವುದಲ್ಲೂ ಸತ್ಯವೇನಪ್ಪ? ಹೌದು ಅಪ್ಪಾಜಿ. ಅಮ್ಮ ಅಪ್ಪಾಜಿ, ನಮಸ್ಕರಿಸುವೇನೆ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಭಗವಂತ, ನೀನೆಷ್ಟು ಕರುಣಾಮಯನು ಕಂದ. ನನ್ನ ಜನ್ಮವೂ ಸಾರ್ಥಕವಾಯಿತು. ಆಹಾ ಪರಮಾತ್ಮ. ಆ ಪರಮಾತ್ಮನು ಬಂದು ಮಹಾತೇಜಸ್ವಿಯಾದ ಬಾಲಕ ರೂಪದಲ್ಲಿ ಬಂದು ಮಾತನಾಡಲು ಸ್ವರವನ್ನು ಕೊಟ್ಟು ದೃಶ್ಯನಾದನು. ಭಗವಂತನು ಎಷ್ಟು ಕರುಣಾಮಯನು. ಆಹಾ, ನಮ್ಮ ಜನ್ಮವೂ ಸಾರ್ಥಕವಾಯಿತು ಕಂದ. ಸಾರ್ಥಕವಾಯಿತು, ಸಾರ್ಥಕವಾಯಿತು ಪರಮಾತ್ಮ. ಯಾರಲ್ಲಿ ಅರಮನೆ ನರ್ತಕಿಯರನ್ನು ಬರಮಾಡಿ ಕುಲ ತಿಲಕ ಪರಮೇಶ್ವರ. ಮಂತ್ರಿಗಳೇ, ಕನ್ನಡದ ಕುಲ ತಿಲಕ ಪರಮೇಶ್ವರ, ಕಣ್ಮಣಿಯ ಚಾಲುಕ್ಯ ಬಹುದೇಶ್ವರ ಧೀರ, ಕಣ್ಮಣಿಯ ಚಾಲುಕ್ಯ ಬಹುದೇಶ್ವರ ಧೀರ, ಕನ್ನಡದ ಕುಲ ತಿಲಕ ಪರಮೇಶ್ವರ. ನೀನೊಬ್ಬನೇ ನಮಲೋಕೈಕ ವೀರ, ನೀನೊಬ್ಬನೇ ನಮಲೋಕೈಕ ವೀರ, ಕರುಣಾಳ ಕಮ್ಯಾದ ಪುಲಕೇಶಿ ರಾಜೇಂದ್ರ, ಕರುಣಾಳ ಕಮ್ಯಾದ ಪುಲಕೇಶಿ ರಾಜೇಂದ್ರ, ಕನ್ನಡದ ಕುಲ ತಿಲಕ ಪರಮೇಶ್ವರ. ಸತ್ಯಾಶ್ರಯ ಸಾಹಿತ್ಯಾಶ್ರಯ, ಸತ್ಯಾಶ್ರಯ ಸಾಹಿತ್ಯಾಶ್ರಯ, ಭುವನ ನಳಿನಾಶ್ರಯ, ಭುವನ ನಳಿನಾಶ್ರಯ, ವಿಜಯವಿದು ನಿನಗೊಲಿದು ಬರುತ್ತಿರಲು ನರಹರನೆ, ವಿಜಯವಿದು ನಿನಗೊಲಿದು ಬರುತ್ತಿರಲು ನರಹರನೆ, ಕನ್ನಡದ ಕುಲ ತಿಲಕ ಪರಮೇಶ್ವರ, ಪಮಗರಿಸ ಪರಮೇಶ್ವರ, ಪಮಗರಿಸ ಪರಮೇಶ್ವರ. ಗುರುಗಳೇ, ಮಹಾರಾಜ, ಮಕ್ಕಳಿಬ್ಬರ ವಿದ್ಯಾಭ್ಯಾಸವು ಮುಗಿಯಿತು. ಆದಷ್ಟು ಬೇಗ ಶುಭಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದಿದ್ದೇನೆ. ಮಂತ್ರಿಗಳೇ, ಮಹಾಪ್ರಭು. ರಾಜ ಮಹಾರಾಜ ಕೇಳೆ ವರವ ವರುಷಾದಿನ ಕೇಳುವೆ.
ಮಂತ್ರಿಗಳೇ. ಪಟ್ಟಾಭಿಷೇಕಕ್ಕೆ ಅವಸರವೇನು? ಅವಸರದ ಮಾತಲ್ಲ ಮಂತ್ರಿಗಳೇ, ಇದು ನಮ್ಮ ಮನದಾಸೆ. ಇದೆಂತ ಮಹದಾಸೆ ಪ್ರಭು? ರಾಜವಂಶದಲ್ಲಿ ಹುಟ್ಟಿದ ತಮ್ಮ ಸ್ವಂತ ಮಗನನ್ನು ಬಿಟ್ಟು ಕಾಡಿನಲ್ಲಿ ಸಿಕ್ಕಿದ್ದ ಒಬ್ಬ ಅನಾಥ ಹುಡುಗನಿಗೆ ಪಟ್ಟಾಭಿಷೇಕ ಮಾಡುವುದೇ? ಮಂತ್ರಿಗಳೇ, ನಿಮ್ಮ ಬಾಯಿಂದ ಇಂಥ ಮಾತೆ? ರಾಜವಂಶದಲ್ಲಿ ಹುಟ್ಟಿದ ನಮ್ಮ ಮಣಿಕಂಠನು ರಾಜವಂಶದಲ್ಲಿ ಜನಿಸಿದ ಮಾತ್ರಕ್ಕೆ ಆತ ನಮ್ಮ ಮಗನವೇನು? ಆತ ಬಂದ ಕೂಡಲೇ ಕತ್ತಲಾಗಿದ್ದ ನಮ್ಮ ಮನಸ್ಸು ಬೆಳಕಾಗಿತ್ತು. ಚಿಂತೆ ತುಂಬಿದ ಬಾಳಲ್ಲಿ ಆನಂದ ತುಂಬಿತು. ಬಂಜೆ ಎಂದು ಕಂಬನಿ ಮಣಿಸಿದ್ದ ಮಹಾರಾಣಿಯು ಮಗುವಿನ ತಾಯಿಯಾದಳು. ಈ ಭಾಗ್ಯವೆಲ್ಲ ಆ ಮಣಿಕಂಠನು ನಮಗೆ ದೊರೆತಂದವಲ್ಲವೇನು? ಅದು ನಿಮ್ಮ ಭ್ರಮೆ. ಕಾಗೆ ಕೊಂಬೆಯ ಮೇಲೆ ಕೂರುವುದಕ್ಕೂ ಮರದಿಂದ ಕಾಯಿ ಬೀಳುವುದಕ್ಕೂ ಸರಿವಾದ ಮಾತ್ರಕ್ಕೆ ಕಾಗೆ ಎಂದಲೇ ಕಾಯಿ ಬಿದ್ದಿತು ಎನ್ನುಕೊಳ್ಳುವುದು ಅವಿವೇಕವಲ್ಲವೇ? ನಿಮ್ಮಿಂದ ವಿವೇಕ ಹೇಳಿಸಿಕೊಳ್ಳುವ ಅಗತ್ಯವೂ ನನಗಿಲ್ಲ. ಯಾರೇ ಏನೇ ಹೇಳಿದರೂ ಸರಿ, ನಮ್ಮ ಮಣಿಕಂಠನ ಪಟ್ಟಾಭಿಷೇಕ ನಿಲ್ಲಿಸಲು ಸಾಧ್ಯವಿಲ್ಲ. ಇಷ್ಟು ವೇಳೆ ಆದರೂ ನನ್ನ ಪ್ರಾಣಕಾಂತನು ಬಾರಲೇ ಇಲ್ಲವಲ್ಲ? ನೋಡುವೆ ಎಂದೀಗೆ ಪ್ರಾಣಕಾಂತನ. ಇದೇನಿದು? ಇಷ್ಟು ವೇಳೆ ಆದರೂ ನನ್ನ ಸ್ವಾಮಿ ಬಾರಲೇ ಇಲ್ಲವಲ್ಲ? ಪ್ರಣಾಮಗಳು. ಓಹೋ, ಬನ್ನಿ ಕುಳಿತುಕೊಳ್ಳಿ. ತಮ್ಮ ಸೇವಕಿಯರು ಸ್ವಲ್ಪ ಸಮಯವರೆಗೆ ಇದ್ದರೆ ಒಳ್ಳೆಯದು. ಹೋ, ಅಗತ್ಯವಾಗಿ. ಸಖೀರೆ, ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದಿದ್ದಾರೆ. ಏನು ಹೇಳಿದ್ರಿ ಮಂತ್ರಿಗಳೇ? ಪಟ್ಟಾಭಿಷೇಕವೇ? ನನ್ನ ಮಣಿಕಂಠನಿಗೆ ಪಟ್ಟಾಭಿಷೇಕವೇ? ಕಂದನಾದ ಮಣಿಕಂಠಗೆ ಮಂತ್ರಿಗಳೇ, ಬಹಳ ಸಂತೋಷ. ಸಂತೋಷವೇ? ಅಯ್ಯೋ, ಸಂಕಟ ಪಡಬೇಕಾದ ವಿಷಯಕ್ಕೆ ಸಂತೋಷ ಪಡುತ್ತಿದ್ದೀರಲ್ಲ. ಇದೇನು ಮಂತ್ರಿಗಳೇ ಹೀಗೆ ಹೇಳುತ್ತಿರುವಿರಲ್ಲ? ಸತ್ಯವನ್ನು ತಾಯಿ, ಅಪ್ರಿಯವಾದ ಸತ್ಯವನ್ನು. ಮಣಿಕಂಠ ಯಾರು? ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ? ಅಲ್ಲ. ರಾಜವಂಶದಲ್ಲಿ ಜನಿಸಿದವನೇ? ಅಲ್ಲ. ತಂದೆ ತಾಯಿ ಯಾರೆಂದು ತಿಳಿಯದವನು, ಅರಣ್ಯದಲ್ಲಿ ಅನಾಥನಾಗಿ ಬಿದ್ದಿದ್ದವನು. ಯಾವ ಕಾಡು ಜನರ ಮಗನೋ? ಸಾಕು ನಿಲ್ಲಿಸಿ ಮಂತ್ರಿಗಳೇ ಈ ನಿಮ್ಮ ಪ್ರಲಾಪವನ್ನು. ನಮ್ಮ ಮಣಿಕಂಠನು ಯಾರೆಂದು ಹೇಳುತ್ತಿರುವಿರ? ಆತನು ದೇವರು ಕೊಟ್ಟ ವರವು. ಅಯ್ಯೋ ತಾಯಿ, ತಮಗೆ ಹೇಗೆ ಹೇಳಲಿ?
ಹಾಲಿನಂಥ ಮನಸ್ಸಿಗೆ ಹಾಲಾಹಲವು ಅಮೃತದಂತೆ ಕಾಣುತ್ತದೆ. ಆತುರ ಪಡದೆ ನಿಧಾನವಾಗಿ ಯೋಚಿಸಿ. ತಮಗೂ ಒಬ್ಬ ಮಗನಿದ್ದಾನೆ, ತಮ್ಮ ಸ್ವಂತ ಕರುಳಿನ ಕುಡಿ, ತಮ್ಮ ನೆರಳಿನಲ್ಲಿಯೇ ಇರುವವನು, ನಿಮ್ಮನ್ನೇ ನಂಬಿರುವವನು. ಈ ರಾಜ್ಯವನ್ನು ಆಳಬೇಕಾಗಿರುವುದು ತಮ್ಮ ಸ್ವಂತ ಮಗನಲ್ಲವೇ? ಎತ್ತ ಮಗನಿಗೆ ತುತ್ತು ಅನ್ನವನ್ನು ಕೊಡದೆ ಎತ್ತಲಿಂದಲೋ ಬಂದ ಮಗನನ್ನು ಎತ್ತಿ ಮುದ್ದಾಡಿಸುವ ತಾಯಿ ಆಹಾ ಎಲ್ಲಾದರೂ ಉಂಟೆ? ನಾನು ಮಂತ್ರಿ, ರಾಜರ ಕ್ಷೇಮ ರಾಜ್ಯದ ಕ್ಷೇಮ ನನ್ನ ಗುರಿ. ತಾವು ದುಡುಕಿದರೂ ನಾನು ದೂರಾಲೋಚನೆಯನ್ನು ಮಾಡಿ ಸರಿಯಾದ ದಾರಿಯನ್ನು ತೋರುವುದು ನನ್ನ ಕರ್ತವ್ಯವಲ್ಲವೇ? ಅದಕ್ಕಾಗಿ ಹೇಳುತ್ತಿದ್ದೇನೆ, ಮಂತ್ರಿಗಳೇ, ತಮ್ಮ ಮಗನಿಗೆ ಅನ್ಯಾಯ ಮಾಡಬೇಡಿ. ಹಾಗಾದರೆ ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಪ್ಪಿಸುವುದು? ಆಹಾ, ಇದಕ್ಕೆ ನಾನಿಲ್ಲವೇ? ನಾನು ಹೇಳಿದ ಹಾಗೆ ಮಾಡಿದರೆ ಅಷ್ಟೇ ಸಾಕು. ಇರಿ, ಅದೇನೆಂಬುದಾಗಿ ಹೇಳಿ. ಬರಲಿ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ಮಣಿಕಂಠನ ಪಟ್ಟಾಭಿಷೇಕ ಮಹೋತ್ಸವವು ಬಹಳ ವೈಭವದಿಂದ ನಡೆಯಬೇಕು. ಬರುವ ಅತಿಥಿಗಳೆಲ್ಲ ಅನ್ಸೃಪ್ತರಾಗಕೂಡದು. ಯಾರೊಬ್ಬರು ಅನ್ಸೃಪ್ತರಾಗಕೂಡದು. ಅನ್ನದಾನ, ಗೋದಾನ, ಸುವರ್ಣ ದಾನಗಳು ಬಹಳ ವೈಭವದಿಂದ ನಡೆಯಬೇಕು. ಬಂದವರೆಲ್ಲ ಸಂತೃಪ್ತರಾಗಿ ಆರೈಸಲಿ, ನಮ್ಮನ್ನು ಆರೈಸಲಿ. ತಮಗೆ ಆ ಚಿಂತೆಯೇ ಬೇಡ ಮಹಾಪ್ರಭು, ತಮ್ಮ ಮನಸ್ಸಿನಂತೆಯೇ ಆಗುವುದು. ಕ್ಷಮಿಸಿ, ನಾನಿನ್ನು ಬರುವೆನು. ಪ್ರಭು, ಈ ಹೊಟ್ಟೆ ನೋವನ್ನು ನಾನು ತಾಳಲಾರೆನು. ದೇವಿ, ಏನಾಯಿತು? ಈ ನೋವನ್ನು ತಾಳಲಾರೆನು. ದೇವಿ, ಸಮಾಧಾನ ಮಾಡಿಕೋ. ಪ್ರಾಣೇಶ್ವರ, ಸಮಾಧಾನ ಮಾಡಿಕೋ. ಪ್ರಿಯ, ಉದರ ವೇದನೆ ಈ ನೋವನ್ನು ನಾನು ತಾಳಲಾರೆ. ನಾನಿನ್ನು ಬದುಕಲಾರೆ ಸ್ವಾಮಿ. ಸಮಾಧಾನ ಮಾಡಿಕೋ ದೇವಿ. ನಿನ್ನ ಆರೋಗ್ಯ ಸುಧಾರಿಸುವವರೆಗೂ ಮಣಿಕಂಠನ ಪಟ್ಟಾಭಿಷೇಕವನ್ನು ಮಾಡುವುದಿಲ್ಲ. ಪ್ರಾಣೇಶ್ವರ, ಸಮಾಧಾನ ಮಾಡಿಕೋ. ಅಯ್ಯೋ ಸ್ವಾಮಿ. ಅಣ್ಣಯ್ಯ, ಅಮ್ಮನಿಗೆ ಏನೂ ಆಗುದಿಲ್ಲ ತಾನೇ? ಹೆದರಬೇಡ, ಧೈರ್ಯವಾಗಿರು. ನಾವು ನಂಬಿರುವ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಅಮ್ಮನ ಹೊಟ್ಟೆಯ ನೋವು ಬೇಗ ಗುಣವಾಗಲೆಂದು ಆ ಪರಮಾತ್ಮನಲ್ಲಿ ಸ್ಮರಿಸೋಣ. ಆಗಬಹುದು ಅಣ್ಣಯ್ಯ. ಶಂಕರ ರಕ್ಷಿಸೋ ಮಕ್ಕಳ ಮೊರೆಯನೋ.
ಮಾಡಿಕೋ. ಕ್ಷಣ ಕ್ಷಣಕ್ಕೂ ನೋವು ಅಧಿಕವಾಗುತ್ತಿರುವುದು. ಈ ನೋವನ್ನು ಯಾವ ಔಷಧಿಯಿಂದಲೂ ಶಮನಗೊಳಿಸಲಾಗದು. ಪ್ರಾಣೇಶ್ವರ, ಪ್ರಾಣೇಶ್ವರ, ಸಮಾಧಾನ ಮಾಡಿಕೋ ದೇವಿ. ಒಂದಿಷ್ಟು ವಿಷವನ್ನಾದರೂ ಕೊಡಿ ಸ್ವಾಮಿ. ಹಾಗೆಲ್ಲ ಸಂತೋಷವಾಗಿ ಪ್ರಾಣವನ್ನು ಬಿಡುತ್ತೇನೆ ಅಮ್ಮ. ಹಾಗೆಲ್ಲ ಮಾತನಾಡಬೇಡ ದೇವಿ, ಧೈರ್ಯವಾಗಿರು. ಆಗುತ್ತಿಲ್ಲ ಸ್ವಾಮಿ. ಮಂತ್ರಿಗಳೇ, ಈ ನೋವನ್ನು ತಡೆಯಲಾರೆ. ರಾಣಿಯ ಹೊಟ್ಟೆ ವಾಸಿ ಮಾಡುವ ವೈದ್ಯರನ್ನು ಬರಮಾಡಿ. ಅಯ್ಯೋ ಸ್ವಾಮಿ. ಮಹಾಪ್ರಭು, ನನಗೆ ಈಗ ಜ್ಞಾಪಕಕ್ಕೆ ಬರುತ್ತಿದೆ. ನನಗೊಬ್ಬ ಮಹಾವೈದ್ಯರು ಗೊತ್ತು. ಹಿಮಾಲಯ ಮಾನಸ ಸರೋವರದಲ್ಲಿ ಮಿಂದು ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಆಯುರ್ವೇದದಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ತಾವು ಒಪ್ಪಿದರೆ ಕರೆಸಿ, ಆದಷ್ಟು ಬೇಗ ಕರೆಸಿ ಸ್ವಾಮಿ. ಆಗಬಹುದು ಮಹಾಪ್ರಭು. ಸ್ವಾಮಿ, ಮಾಯೇ ಕಾಲ ವರವ ಮಾಗೇ ಕಾಲ ಸಾಯಂಕಾಲ ಏಕೋ ಏನೋ ಕಾಣೆ. ನೀವೆಲ್ಲ ಸೇರ್ಕೊಂಡು ನಂತೀರಾ ನೀವು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಹೊಸ ಪ್ರಾಯದ ಹೆಣ್ಣು ವಾರೆ ವಾ ಬಿಡುಕಾಡಿದ ಕಣ್ಣು ಏಕೋ ಏನೋ ಕಾಣೆ. ನಂತೀರಾ ನಂತೀರಾ ನೀವು? ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಪಂಡಿತರೇ, ಹೋಗ್ತೀರ? ಸುಳ್ಳು ಹೇಳಿ ನನ್ನದೊಂದು ಕಾರ್ಯ ನಡೆಸಿಕೊಡುವಿರಾ? ಆಗುವುದಿಲ್ಲ ಸ್ವಾಮಿ. ಅಯ್ಯೋ ಆಗಲ್ಲ ಸ್ವಾಮಿ. ಏಕೆ ಸಾಧ್ಯವಿಲ್ಲ? ಸತ್ಯ ಹೇಳು, ಸುಳ್ಳು ಹೇಳುವುದು ಮಹಾಪಾಪ. ಸತ್ಯ ಹೇಳಿ ಹರಿಶ್ಚಂದ್ರ ಏನಾದ? ಸುಳ್ದಾಡ್ಬೋದ? ನೋಡು, ಇದರಲ್ಲಿ 100 ಚಿನ್ನದ ವರಹಗಳಿವೆ. ಈಗ ಹೇಳು, ನಾನು ಹೇಳಿದಾಗೆ ಹೇಳುವೆಯಾ ಇಲ್ಲವೋ? ಹೇಳುವೆನು ಸ್ವಾಮಿ, ಹೇಳುವೆನು ಸ್ವಾಮಿ. ಆಹಾ ಹಾ ಹಾ, ಇದರ ಮುಂದೆ ಸುಳ್ಳು ಸತ್ಯವಾಗುವುದು. ಹೇಳ್ತೇನೆ ಸ್ವಾಮಿ. ಹಾಗಾದರೆ ಬಾ ನನ್ನ ಜೊತೆಯಲ್ಲಿ. ನಡೆಯಿರಿ ಸ್ವಾಮಿ. ಆಹಾ ಹಾ ಹಾ ಆಹಾ. ವೈದ್ಯರೇ, ಶಿವ ಶಿವ ಶಿವ, ಧನ್ವಸ್ಮಿ ಧನ್ಯೋಸ್ಮಿ, ಕೃಪೆ ಮಾಡು ಧನ್ವಂತರಿ, ಕೃಪೆ ಮಾಡು. ವೈದ್ಯರೇ, ಇದೇನು ಕಾಯಿಲೆ ನೋಡುವಿರಾ? ಹಸುರರಿಗೆ ರಾಕ್ಷಸ ಹಸುರ ರಾಕ್ಷಸರಿಗೆ ಬರುವಂತ ಹೊಟ್ಟೆ ನೋವು ಇದು. ಇದಕ್ಕೆ ಔಷಧಿ ನನ್ನಲ್ಲಿ ಇದೆ. ಅದನ್ನು ಬೇಗ ಕೊಡಿ ವೈದ್ಯರೇ. ಹಿಮಾಲಯದಿಂದ ತಂದಿರುವ ಅಶ್ವಿನಿ ಮೂಲಿಕೆಯಿಂದ ಅರೆದು ಕುಡಿಸಿದರೆ ಕ್ಷಣ ಮಾತ್ರದಲ್ಲಿ ಗುಣವಾಗುವುದು. ಅದನ್ನು ಕೊಡಿ ಬೇಗ ವೈದ್ಯರೇ. ಆಗುವುದಿಲ್ಲ ಸ್ವಾಮಿ. ಏಕೆ? ಇದು ಈ ಮೂಲಿಕೆಯನ್ನು ಹುಲಿ ಹಾಲಿನಲ್ಲಿ ಅರೆದು ಕುಡಿಸಬೇಕು. ಹುಲಿಯ ಹಾಲು ಅದು ಸಿಗದಿದ್ರೆ ಸಾಧ್ಯವಿಲ್ಲ ಸ್ವಾಮಿ. ಮಂತ್ರಿಗಳೇ, ಈಗ ನಾವು ಏನು ಮಾಡುವುದು? ದಿಕ್ಕೇ ತೋಚದಂತಿಲ್ಲ ಮಹಾಪ್ರಭು. ಕಾಡಿಗೆ ಹೋಗುವವರು ಯಾರು? ಮರಿ ಹಾಕಿರುವ ಹೆಣ್ಣು ಹುಲಿಯನ್ನು ಹುಡುಕುವವರು ಯಾರು? ಅದನ್ನು ಹಿಡಿದು ಹಾಲು ಕರುವವರು ಯಾರು ಮಹಾಪ್ರಭು? ಅಯ್ಯೋ ದೇವರೇ, ಹಾ ಯಾವ್ಯಾವ ಜನ್ಮ ಪಾಪ
ಅಪ್ಪಾಜಿ. ಕಂದ ಕುಮಾರ ಮಣಿಕಂಠ, ಕಂದ ಮಣಿಕಂಠ. ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ. ಕನಸು ಕಳವಳವೋ ಅಪ್ಪಾಜಿ. ಕನಸು ಕಳವಳವೋ ಮೇನ್ ಮನಸ್ಸಿನ ಭ್ರಮಣೆಯೋ ನಾ ಕಾಣೆ ದೇವಾ. ಅಪ್ಪಾಜಿ ತಿಳಿಯಲಾಗದ ವಿವರ, ತಿಳಿಯಲಾಗದ ವಿವರ ಮನಸ್ಸಿಗೆ ಮೂಡುವುದು ದೇವಾ. ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ, ಹುಲಿಯ ಹಾಲನ್ನು ನಾನು ತರುತ್ತೇನೆ. ಕಂದ, ಸಿಂಹಾಸನದ ಮೇಲೆ ಕೂರಿಸಬೇಕಾದ ನಿನ್ನನ್ನು ಹುಲಿಯ ಬಾಯಿಗೆ ತೆಳ್ಳಲೇನು? ಬೇಡ ಮಣಿಕಂಠ, ಬೇಡ. ಅಪ್ಪಾಜಿ ಧೈರ್ಯವಾಗಿರಿ, ನನಗೇನೂ ಆಗುವುದಿಲ್ಲ. ಅಯ್ಯೋ, ಈ ವಿಷಮ ಪರೀಕ್ಷೆ ಬೇಡ ಮಣಿಕಂಠ. ಅಪ್ಪಾಜಿ ಅಪ್ಪಾಜಿ, ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲವೇ ಅಪ್ಪಾಜಿ? ಅಪ್ಪಾಜಿ, ದೈವ ಸಂಕಲ್ಪವಿಲ್ಲದೆ ಒಂದು ಹುಲ್ಲುಗರಿಕೆಯೂ ಆಡದು. ಯಾವ ಮಹತ್ ಕಾರಣಕ್ಕಾಗಿ ಅಮ್ಮನಿಗೆ ಈ ಹೊಟ್ಟೆ ನೋವು ಕಾಣಿಸಿಕೊಂಡಿದೆಯೋ ಯಾರಿಗೆ ಗೊತ್ತು? ಮಾತೃದೇವರ ಸೇವೆಗೆ ನನಗೂ ಅವಕಾಶ ಸಿಕ್ಕಿದೆ. ದಯವಿಟ್ಟು ಕಳಿಸಿಕೊಡಿ ನನ್ನನ್ನು. ಕಂದ ಕಂದ ಮಣಿಕಂಠ, ಆಗಲಿ ಕಂಠ. ಹಾ ಮುದ್ಗಾರ ಬೃಸಂಡಿ, ಎಲ್ಲಿರುವಿರಿ? ಬೇಗ ಬನ್ನಿರಿ.
ರಾತ್ರಿ ನಾನು ನಿದ್ರೆಯಲ್ಲಿ ಘೋರ ಕನಸನ್ನು ಕಂಡೆನು. ಇದು ಕನಸಲ್ಲ, ನನ್ನ ಸಾವಿನ ಮುನ್ಸೂಚನೆ. ಆ ದೇವತೆಗಳು ನನ್ನ ಅಧೀನದಲ್ಲೇ ಇದ್ದು ನನ್ನ ತಲೆ ತೆಗೆಯಲು ಸಂಚು ಮಾಡಿದ್ದಾರೆ. ಹೌದು ಮಹಿಷಿ, ಹರಿಹರ ಪುತ್ರನು ಭೂಮಿಗೆ ಬಂದಿರಲೇಬೇಕು. ಅದಕ್ಕೆ ಮೃತ್ಯು ಹತ್ತಿರ ಬಂದಂತ ತಿಳಿಸಲು ನನಗೆ ಈ ರೀತಿ ಕನಸು ಬೀಳುತ್ತದೆ. ಅಯ್ಯೋ, ಈಗ ಏನು ಮಾಡಲಿ? ಲೋಕಗಳನ್ನೇ ತಲ್ಲೊಳಿ ನಡಗಿಸಿ ಅಮರರನ್ನೇ ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತಿಯವರು ಪಡೆದ ಈ ಮೈಸಿಗೆ ಕೇವಲ ಒಂದು ಬಾಲಕರಿಂದ ಸಾವು. ಅಯ್ಯೋ ಮುದ್ಗರ ಬೃಸಂಡಿ, ಹೇಳಿ ಏನು ಮಾಡಲಿ ಹೇಳಿ. ದೇವತೆಗಳು ಮರಣವನ್ನು ಗೆದ್ದಿದ್ದು ಅಮೃತದಿಂದ. ಈಗ ಸ್ವರ್ಗವೇ ನಿನ್ನದು. ಆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಅಮೃತವನ್ನು ಪಡೆದು ಕುಡಿದರೆ ಆಯಿತು. ಹರಿಹರ ಪುತ್ರ ಏನು, ಸಾಕ್ಷಾತ್ ಹರಿಹರೇ ಬಂದರು ನಿನಗೆ ಏನೂ ಮಾಡಲಾರರು. ಭಲೆ ಮುದ್ಗರ ಭಲೆ, ಬುದ್ಧಿ ಎಂದರೆ ಇದು. ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ. ದೇವೇಂದ್ರ ಒಡೆಯಿರಿ ಕಣಬೇರಿಯ, ಒಡೆಯಿರಿ ಕಣಬೇರಿಯ, ವೆಂಕರಿಸಿದಯ ಬೇರಿಯ, ಒಡೆಯಿರಿ ಕಣಬೇರಿಯ. ಶಾರದ ಬದಿಯ ವರಬಲಯನಗಿರ, ಶಾರದ ಬದಿಯ ವರಬಲಯನಗಿರ, ಅರಿವ ವೈರಿಯ ತಲಗಳನ್ನು, ಅರಿವ ವೈರಿಯ ತಲಗಳನ್ನು ಒಡೆಗಿರಿ ದುಷ್ಟರ ಹಿಂಸಿಸಿ ಕಷ್ಟವ ಪಡುತ್ತೆ, ದುಷ್ಟರ ಹಿಂಸಿಸಿ ಕಷ್ಟವ ಪಡುತ್ತೆ ಒಡೆಗಿರಿ. ನರಕಕ್ಕೆ ನಾಂ ತೆಳ್ಳುವೆನು, ನರಕಕ್ಕೆ ನಾಂ ತೆಳ್ಳುವೆನು, ನರಕಕ್ಕೆ ನಾಂ ತೆಳ್ಳುವೆನು. ಒಡೆಯಿರಿ ಕಣಬೇರಿಯ, ಧಕ್ಕರಿಸಿದಯ ಬೇರಿಯ, ಒಡೆಯಿರಿ ಕಣಬೇರಿಯ, ಒಡೆಯಿರಿ ಕಣಬೇರಿಯ, ಒಡೆಯಿರಿ ಕಣಬೇರಿಯ. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಅಲ್ಲಾಹ್ ಯಾ ಅಲ್ಲಾಹ್, ನಟರಾಜ ಬರ್ತಾನಲ್ಲ. ಅಲ್ಲಾಹ್ ಯಾ ಅಲ್ಲಾಹ್, ಇನ್ಯಾರಿಗೂ ನೆಮ್ಮದಿಗೆ ಇಲ್ಲ. ಬರಬಾರ್ದು ಬಂದಿ ಇವನು ಚಾಪೆ ಸುತ್ಕೊಂಡು ಹೋಗ್ಬಾರ್ದೆ. ಕ್ಯಾ ಹಾಲತ್ ಕರ್ಕೆ छोड़ दिया है ये शैतान है. ಅಲ್ಲಾಹ್ ಯಾ ಅಲ್ಲಾಹ್, ನಟರಾಜ ಬರ್ತಾನಲ್ಲ. ಅಲ್ಲಾಹ್ ಯಾ ಅಲ್ಲಾಹ್, ಇನ್ಯಾರಿಗೂ ನೆಮ್ಮದಿಗೆ ಇಲ್ಲ. इसका कंसु अंडरवर्ल्ड दान बनना है, लेकिन यूना मीटर सिर्फ 90 डिग्री है. शनिवार भी रविवार भी ये चोरी करता है, शनिवार भी रविवार भी ये चोरी करता है. चोर आद्रू इसका मनसूब दूध जैसा है. अल्लाह या अल्लाह, नटराज ಬರ್ತಾನಲ್ಲ. ಅಲ್ಲಾಹ್ ಯಾ ಅಲ್ಲಾಹ್. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. अल्लाह की सलाम, अल्लाह की सलाम.